ಯಮಹೋ ಯಮಹ. ಯಮರಾಜರೇ, ಇವತ್ತು ಲಿಸ್ಟ್ಗಳನ್ನ ಓಪನ್ ಮಾಡ್ಲಾ? ಓಪನ್ ಮಾಡಪ್ಪ. ಕಲಿಯುಗದಾಗ ಯಾರ್ಯಾರು ಏನೇನ್ ಮಾಡ್ಯಾರ ಅನ್ನೋದ್ ನಾವು ಒಂದಿಟ್ಟು ನೋಡು. ಚಿತ್ರಗುಪ್ತರಿ, ಏನಿದು ಸ್ಟಾರ್ಟಿಂಗ್ ಅಲ್ಲೇ ಮುದುಕಿನ ಇಟ್ಬಿಟ್ಟಿದ್ಯಾ? ಯಮರಾಜ್ರ, ಈ ಮುದುಕಿ ಹಗ್ರ ಬಗ್ರ ಇಲ್ಲ ಅಂತ ತಿಳ್ಕೊಬೇಡ್ರಿ. ಈ ಕಲಿಯುಗದಾಗ ಏನೇನ್ ಮಾಡ್ಯಾರ ನೋಡ್ರಿ ಒಂದಿಟ್ಟ. ಪಾರ್ವಾ ಅಜ್ಜಿ, ಮುಂದಕ್ ಬಾ. ಚಿತ್ರಗುಪ್ತರೆ, ಹೇಳಿ ಈ ಮುದುಕಿ ಏನೇನ್ ಮಾಡ್ಯಾಳ? ಯಮರಾಜ್ರ, ಈಕ ಏನ್ ಮಾಡ್ಯಾಗುತ್ತನ, ಸೊಸಿನ ಬರೇ ಗೋಳ್ ಹಾಕೊಂತಿದ್ಲ. ಆಕಿಗೆ ಒಂದಿಟು ಕುಂದಿರ್ತಿದ್ದಿಲ್ಲ, ನಿಂದಿರ್ತಿಲ್ಲ. ಹಂಗಾಗಿ ಕೊನೆಗಾಲದಾಗ ಸೊಸಿ ಒಂದ್ ಚೂರು ಈಕಿನ್ನ ನೋಡ್ಕೊಲಿಲ್ಲ. ಹಂಗಾಗಿ ಲಗುನ ಮ್ಯಾಗ್ ಬಂದಾಳ ನೋಡು. ಅದ್ರಾಗ ಸೊಸಿ ಕಾಟ ಕೊಡುದಲ್ದ, ಬ್ಯಾರದಾರ ಚಾಡ ಚುಚ್ಚುದಲ್ದ ಕಲಿಯುಗದಾಗ ಬಾಳ ಪಾಪ ಕರ್ಮಗಳು ಮಾಡ್ಯಾಳ. ಅದಕ್ಕೆ ಈ ನರ್ಕಕ್ ಬಂದಾಳ ನೋಡ್ರಿ. ಹೌದಾ? ಹೋಗಿ ಆಕಿನ ಬಾಂಡ್ಲಿ ಒಳಗ್ ಹಾಕಿ, ಕುದಿ ಬಾಂಡ್ಲಿ ಒಳಗ್ ಹಾಕಿ ಎದ್ದಿ ತೆಗಿಡಿ. ದೂತರೆ, ಕರೆದ್ಕೊಂಡು ಹೋಗಿ. ಯಮರಾಜ, ನಾನು ಮಾಡಿರೋ ಇಷ್ಟ ಚಿಕ್ಕ ಪುಟ್ಟ ಕತೆಗಳಿಗೆ ನನ್ನನ್ನ ಇದನ್ ಮಾಡ್ತೀಯಲ್ಲ, ನಿನಗೂ ಫಿಟ್ಟಿಂಗ್ ಇಲ್ಲಾರ ಹೋಗ್ತೀನಿ ಅಂತಿಕೊಂಡೇನ? ನೋಡ್ತೀರಿ ನಿನ್ನ. ಚಿತ್ರಗುಪ್ತ, ಮೊದಲು ಕಳ್ತು ಹೋಗಿನ. ಚಿತ್ರಗುಪ್ತರೆ, ಇವ್ರದೇನ್ ಕತಿ? ಬಾರಪ್ಪ ಬಾ. ಯಮರಾಜ್ರೆ, ಇವ್ ಏನ್ ಮಾಡ್ತಿದ್ದ ಗೊತ್ತನ? ಕುಡಿತಿದ್ದ. ನಾನು ಕುಡಿಯೋದ್ರಿಂದ ದೇಶ ಉದ್ಧಾರ ಆಗತ್ತ, ದೇಶ TRP ಜಾಸ್ತಿ ಆಗುತ್ತ ಅಂತ ಹೇಳಿ ಆಕಿ ಹೆಂಡತಿ ರೊಕ್ಕಗಳ ಕಸ್ಕೊಳ್ಳೋದು, ಆಮೇಲೆ ಮಕ್ಕಳ ದುಡ್ದಿದ್ದೆಲ್ಲ ಕಸ್ಕೊಂಡ್ ಹೋಗಿ ಕುಡಿಯೋದಷ್ಟ ಅಲ್ದ ಏನೋ ಪ್ರಾಣಿಗಳಿಗೆಲ್ಲ ಹಿಂಸೆ ಮಾಡ್ತಿದ್ದ, ಹೆಂಡತಿಗೆ ಹಿಂಸೆ ಮಾಡ್ತಿದ್ದ. ಹಂಗಾಗಿ ಇವ ನರ್ಕಕ್ ಬಂದಾನೆ. ಚಿತ್ರಗುಪ್ತರೆ, ಇದು ಯಮರಾಜ್ರಿ. ಆಯ್ತು, ಇವನ ಹೋಗಿ ಅಲ್ಲಿ ಬಿಸಿ ಬಿಸಿ ಕಜ್ಜಾಯ ಕೊಡೋ ಹೇಳಿ. ಆಯ್ತು ನರ್ಕಾಧೀಶ. ಕುಡಿಯೋದೇ ನನ್ನ ಬಿಸ್ನೆಸ್. ಚಿತ್ರಗುಪ್ತರೆ, ನಂಗೆ ಒಂದು ಬಾಟಲು ಶರಾಯಿ ಸಿಗುತ್ತಾ ಪ್ಲೀಸ್? ಪ್ಲೀಸ್, ನಿಮ್ ಕಾಲ್ ಮುಗಿತೀನಿ. ನಾನು ಈ ಯಮರಾಜನೇ ಇದನ್ನ ಉದ್ಧಾರ ಮಾಡ್ತೀನಿ. ನನ್ನಿಂದ TRP ಹೆಚ್ಚಾಗುತ್ತೆ, ಆಮೇಲೆ GST ಹೆಚ್ಚಾಗುತ್ತೆ. ಪ್ಲೀಸ್ ಯಮರಾಜ್ರಿ. ಚಿತ್ರಗುಪ್ತರೆ, ಅವ್ನು ಹೋಗಿ ಅಲ್ಲಿ ಬಿಸಿ ಬಿಸಿ ಕಜ್ಜಾಯದಾಗ ಹಾಕಿ ಬೇಗ. ವೆಲ್ಕಮ್ ವೆಲ್ಕಮ್. ಒಂದ್ ಬಾಟ್ಲ್ ಚೆರೆ ಏನಾದ್ರು ಸಿಗುತ್ತೆ ಹೇಳ್ರೋ, ಕುಡಿಯೋನು, ಕುಡಿದ ನಮ್ಮ ಮಕ್ಕಳು. ಬೇಗ ಬೇಗ ಕರ್ಕೊಂಡು ಹೋಗ್ರೋ ಅವನ್ನ. ಚಿತ್ರಗುಪ್ತರೆ, ಏನಿದು ಸಣ್ಣ ಕೂಸು ಬಂದ್ಬಿಟ್ಟಿದೆ? ಯಮರಾಜನೇ, ಇವಳು ಮಾಡಿದ ಕಾರ್ಯಗಳನ್ನು ನೀವು ಕಲಿಯುಗದಲ್ಲಿ ಕೇಳಿದರೆ ಪಾಪ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಸುಳ್ಳು ಹೇಳುವುದನ್ನು ಕಲಿತು ಬಿಟ್ಟಿದ್ದಾಳೆ. ಅಂತ ಕಲಿಯುಗದಲ್ಲಿ ಸತ್ಯ ಹರಿಶ್ಚಂದ್ರನ ಯುಗದ ಭೂಮಿಯಲ್ಲಿ ಇವಳು ಎಂತೆಂತ ಸುಳ್ಳುಗಳನ್ನು ಹೇಳುತ್ತಿದ್ಲು ಗೊತ್ತಾ ಯಮರಾಜರೇ? ಏನೇನ್ ಹೇಳ್ತಿದ್ಲಪ್ಪ? ಯಮರಾಜರೇ, ಟೀಚರ್ಗೆ ಅವ್ರ ಅವ್ವಾಗ ಆರಾಮಿಲ್ಲ ಅಂತೇಳಿ 3 ದಿನ ರಜೆ ಹಾಕ್ಯಾಳ. ಆಮೇಲೆ ಅವ್ರ ಅವ್ವಗ ಟೀಚರ್ಗೆ ಆರಾಮಿಲ್ಲ ಅಂತ ಹೇಳಿ ಪಿಕ್ಚರ್ಗೆ ಹೋಗ್ಯಾಳ ಇಷ್ಟು ಚಿಕ್ಕ ವಯಸ್ಸಿನಾಗ. ಅದು ಅಲ್ಲ, ಈಕಿನ್ ಹೇಳಾಕತ್ರ ಬಾಳದವ್ರಿ. ಯಮರಾಜ್ ಮಾಮ, ಇವ ಸುಳ್ಳು ಹೇಳಾಕತ್ತಾನ. ನಾ ಅಂತ ಕೆಲಸ ಮಾಡಾಕೆಲ್ಲ ನಾ ಬಾಳ್ ಚಲೋ ಅದೀನಿ. ಬೇಕಾದ್ರೆ ನೋಡ್ ನೀನು. ಚಿತ್ರಗುಪ್ತರೆ, ಸರಿಯಾಗಿ ನೋಡಿ ಹೇಳಿ. ಯಮರಾಜ್ರೆ, ನಾ ಹೇಳ್ತಾರೆ ಸುಳ್ಳಲ್ಲ. ಇಲ್ಲ ಯಮರಾಜ್ ಮಾಮ, ಬೇಕಾದ್ರೆ ಅವ್ನು ಸುಳ್ಳು ಹೇಳ್ತಿದ್ದಾನೆ. ನಾನ್ ಸುಳ್ಳು ಹೇಳಿಲ್ಲ ಯಾವತ್ತು. ಹೌದಾ? ಇವತ್ತು ಸ್ಕೂಲ್ಗೆ ಹೋಗ್ತೀನಂತ ಸುಳ್ಳು ಹೇಳಿ ಎಲ್ಲಿ ಹೋಗಿದ್ದೆ ಹೇಳಿ ನೋಡೋಣ. ಇಲ್ಲ ಯಮರಾಜ್ರೆ, ಸ್ಕೂಲ್ಗೆ ಹೋಗ್ತೀನಂತ ಹೋಗ್ಬೇಕಾದ್ರೆ ಇವನೇ ಹೇಳ್ಕೊಂಡು ಬಂದಿದ್ದಾನೆ. ಇಲ್ಲ ಯಮರಾಜ್ರೆ, ಏನಾಯ್ತು ಗೊತ್ತಾ? ಇವಳು ಸ್ಕೂಲ್ಗೆ ಹೋಗ್ತೀನಂತ ಹೇಳಿ ಲಾಲಿಪಾಪ್ ತಗೊಳ್ಳೋದಕ್ಕೆ ಬೇರೆ ಇದಕ್ಕೆ ಅಂಗಡಿಗೆ ಕ್ರಾಸ್ ಮಾಡ್ಬೇಕಾದ್ರೆ ವೆಹಿಕಲ್ ಗುದ್ದಿ ಇವಳು ಆಯುಷ್ಯ ಮುಗೀತು. ಚಿತ್ರಗುಪ್ತರೆ, ಇತ್ತೀಚೆಗೆ ನಿಮ್ಮ ಕೆಲಸಗಳು ನಮಗೆ ಸರಿಯೇ ಬರುತ್ತಿಲ್ಲ. ನೀವು ಕರೆಕ್ಟ್ ಆಗಿ ಕೆಲಸಗಳನ್ನು ಮಾಡುತ್ತಿಲ್ಲ. ಹೋಗಲಿ, ಈ ಪಾಪುನನ್ನು ಸ್ವರ್ಗಲೋಕಕ್ಕೆ ಕಳಿಸಿಬಿಡಿ. ಇಷ್ಟಕ್ಕೆ ಏನಕ್ಕೆ ಇಷ್ಟೊಂದು ಕಷ್ಟ ಅವಳಿಗೆ? ಯಮರಾಜರೇ, ಇವಳನ್ನು ನೀವು ನಂಬಬೇಡಿ. ಇವಳು ತುಂಬಾ ಸುಳ್ಳುಗಳನ್ನು ಹೇಳುತ್ತಾಳೆ, ಹುಷಾರಾಗಿರಿ. ಇರ್ಲಿ ಮಗು, ನೀನ್ ಇಲ್ಲೇ ಸೈಡ್ ಅಲ್ಲಿ ಕುತ್ಕೋ, ನಾನು ನಿನ್ಗೆ ಆಮೇಲೆ ಏನಾದ್ರೂ ಹೇಳ್ತೇನೆ. ಹೆಂಗೆ? ಚಿತ್ರಗುಪ್ತರೆ, ನೆಕ್ಸ್ಟ್. ಮಹಾರಾಜರೇ, ಈಗ ಟೈಮ್ ಆಯ್ತು, ಮಲಗೋ ಟೈಮ್. ಇವೊಂದು ನಾಳೆ ನೋಡ್ಕೊಳ್ಳೋಣ. ಚಿತ್ರಗುಪ್ತರೆ, ನಾನು ನಿಮಗೆ ಏನು ಹೇಳಿದ್ದೀನಿ, ಭೂಲೋಕದಲ್ಲಿ IT ಕೆಲಸ ಮಾಡುವವರಿಗೆ ಈಗ 90 ಅವರ್ಸ್ ಅಂತ ಹೇಳ್ತಿದ್ದಾರೆ ಎಲ್ಲರೂ. ನೀವು ಸ್ವರ್ಗಲೋಕದಲ್ಲಿ 24x7 ಮಾಡೋದಕ್ಕಾಗದಲ್ವೇ? ಅಷ್ಟು ಅಲ್ಲದೆ ನಿಮಗೆ ನಿದ್ದೆ, ಊಟ ಅದೆಲ್ಲ ಬಂದಲೇ ಬರುತ್ತದೆ. ಅದಕ್ಕೇಕೆ ಹೀಗೆ ಮಾಡುತ್ತಿರುವಿರಿ ನೀವು? ಮಹಾಪ್ರಭುವೇ, ನಾವು ಈ ತರ ಮಾಡಿದ್ರೆ ನಾವು ಎಲ್ಲಾ ಲೆಕ್ಕಾಚಾರದಲ್ಲಿ ತಪ್ಪಾಗುತ್ತೆ ಮಹಾಪ್ರಭು. ಏನಿಲ್ಲ ಚಿತ್ರಗುಪ್ತರೆ, ಅಟ್ಲೀಸ್ಟ್ ನೀವು 90 ಅವರ್ ಕೆಲಸ ಮಾಡ್ಲೇಬೇಕು. 90 ಅವರ್ಸ್ ಕೆಲಸ ಕಂಪಲ್ಸರಿ ಅಲ್ಲ. ಈ ಕಲಿಯುಗದಲ್ಲೇ ನಡೆಯುತ್ತಿದೆ ಈಗ. ಅಂತದ್ರಲ್ಲಿ ಈಗ ಸ್ವರ್ಗಲೋಕದಲ್ಲಿ, ಸಾರಿ ನರಕದ ಲೋಕದಲ್ಲಿ ಯಾಕೆ ಬೇಡ? ಹಾಗಾದ್ರೆ ನಾನು ಸ್ವರ್ಗಲೋಕದಲ್ಲೇ ಹೋಗುತ್ತೇನೆ ಮಹಾಪ್ರಭು. ಚಿತ್ರಗುಪ್ತರೆ, ಮಹಾಪ್ರಭು, ಇದು ಸರಿಯಲ್ಲ ಮಹಾಪ್ರಭು. 90 ಅವರ್ಸ್ ಕೆಲಸ ಅಂದ್ರೆ ನನ್ಗೆ ಆಗೋಲ್ಲ ಮಹಾಪ್ರಭು. ನೀ ಹೇಳಿದ ಹಾಗೆ ಪಾಪ ಅವರು IT ನಲ್ಲಿ ಹಂಗೆ ಹೇಳಿದ್ರೆ ಪಾಪ ಅವರು ಮಾಡ್ತಿದ್ದಾರೆ ತಾನೆ? ಹೌದು ಮಹಾಪ್ರಭು, ನಾನು ನೋಡ್ತಾನೇ ಇದ್ದೀನಿ. ಅದೇನೋ ಟ್ಯಾಕ್ಸ್ ಇನ್ಕ್ರಿಮೆಂಟ್ ಮಾಡ್ತಿದ್ದಾರೆ, ಏನೇನೋ ಗದ್ಲ ಮಾಡ್ತಿದ್ದಾರೆ. ಅದರಲ್ಲಿ ಯಾರನ್ನ ಎತ್ಕೊಂಡು ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಗುಪ್ತರೆ, ಇರುವ ಕೆಲಸವನ್ನು ಕರೆಕ್ಟ್ ಆಗಿ ಮಾಡಿ ಫಸ್ಟು. ಆಗಲಿ ಮಹಾಪ್ರಭು.